ಸರಿ, ಹೇಗಿದೆ ಎಜುಕೇಷನ್ ಎಕ್ಸ್ಪೋದಲ್ಲಿ ಆದಿಚುಂಚನಗಿರಿ ಯೂನಿವರ್ಸಿಟಿ ಅವರು ಭಾಗಿಯಾಗಿದ್ದೀರಿ? ಎಷ್ಟು ಖುಷಿ ಅನಿಸ್ತದೆ? ಹೇಗಿದೆ ರೆಸ್ಪಾನ್ಸ್ ಹೇಗಿದೆ? ಜೈ ಶ್ರೀ ಗುರುದೇವ್ ಸರ್. ಈ ಎಕ್ಸ್ಪೋಯಿಂದ ತುಂಬ ಅನುಕೂಲ ಆಗ್ತಾಯಿದೆ. ಒನ್ ಥಿಂಗ್, ಎಲ್ಲ ರೀತಿಯ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ, ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಎಲ್ಲ ಬೇರೆ ಬೇರೆ ಕೋರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನೀವು ಒಂದು ರೌಂಡ್ ಈ ಕಡೆಯಿಂದ ಆ ಕಡೆ ಹೋಗ್ಬಿಟ್ಟು ಬಂದರೆ ಎಲ್ಲ ರೀತಿಯ ಎಲ್ಲ ಕಾಲೇಜ್ಗಳು, ಎಷ್ಟೊಂದು ಇನ್ಸ್ಟಿಟ್ಯೂಟ್ಗಳು, ಯೂನಿವರ್ಸಿಟಿಗಳು ಎಲ್ಲ ಒಟ್ಟಿಗೆ ಬಂದಿರ್ತಾರೆ. ಆ್ಯಂಡ್ ಅಲ್ಲಿಂದ ಬಂದಿರೋರು, ರೆಪ್ರೆಸೆಂಟ್ ಮಾಡ್ತಿರೋರು ಆ ಕೋರ್ಸಸ್ಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು. ಹಂಗಾಗಿ ಏನಾಗುತ್ತೆ, ಬಂದಿರೋರಿಗೆ ಒಂದು ಒಳ್ಳೆ ವೇದಿಕೆ, ಒಂದೇ ವೇದಿಕೆಯಲ್ಲಿ ಅವ್ರಿಗೆ ಬೇಕಾದ ಎಲ್ಲ ಇನ್ಫಾರ್ಮೇಷನ್ನು ಕಂಪ್ಲೀಟಾಗಿ ಸಿಗ್ತದೆ. ಸೊ ಅದೊಂದು ಇದಾಗ್ತದೆ. ಮತ್ತು ನಮ್ಮ ಆದಿಚುಂಚನಗಿರಿ ಯೂನಿವರ್ಸಿಟಿ ಅಂತ ಬಂದಾಗ, ಸೊ ಇದು ನಮಗೆ ಎಸ್ಟಾಬ್ಲಿಷ್ ಆಗಿ 2018ರಲ್ಲಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿದ್ದು. ಅದಕ್ಕಿಂತ ತುಂಬ ಮುಂಚೆಯಿಂದನೇ ನಮಗೆ ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು ನಡೀತಾ ಬಂದಿದೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಮ್ಮ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿ ಅವರ ಡೈರೆಕ್ಷನ್ನಲ್ಲಿ ಈ ಕಾಲೇಜು ನಡೀತಾ ಬಂದಿದೆ. ಅನ್ನ, ಆರೋಗ್ಯ, ಅಕ್ಷರ, ಈ ಮೂರು ನಮ್ಮ ಪ್ಲ್ಯಾಟ್ಫಾರ್ಮ್. ಇದ್ರ ಮೇಲ್ಗಡೆ ಎಲ್ಲ ಬೇರೆ ಬೇರೆ ರೀತಿಯ ಕೋರ್ಸ್ಗಳಿದೆ. ಒಟ್ಟು ಯಾರೋ ಒಬ್ಬ ಬಂದು ಇಲ್ಲಿ LKG ಜಾಯ್ನ್ ಆದರೆ ಹೊರಗಡೆ ಬರಬೇಕಾದ್ರೆ ಪೋಸ್ಟ್ ಡಾಕ್ಟರಲ್ ಪೊಸಿಷನ್ ಅಂದರೆ ಆ PhD ಈಸ್ ದ ಹೈಯೆಸ್ಟ್ ಡಿಗ್ರಿ ಇನ್ ದ ವರ್ಲ್ಡ್. ಅದಕ್ಕೂ ಮೀರಿ ಒಂದು ಪೋಸ್ಟ್ ಡಾಕ್ಟರಲ್ ಅಂತ ಅಂದ್ಬಿಟ್ಟು ಒಂದು ಪೊಸಿಷನ್ ಇದೆ. ಆ ಪೊಸಿಷನ್ ಮುಗಿಸ್ಕೊಂಡು ಹೊರಗಡೆಗೆ ಬರ್ಬೋದು. ಅಷ್ಟು ವಿಧದ ಕೋರ್ಸ್ಗಳಿದೆ ನಮ್ಮಲ್ಲಿ. ನ್ಯಾಚುರಲ್ ಸೈನ್ಸಸ್ ಅಂತ ಇದೆ, ಫಾರ್ಮಸಿ ಇದೆ, ಅದಾದಮೇಲೆ ಇಂಜಿನಿಯರಿಂಗ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ನರ್ಸಿಂಗ್ ಇದೆ, ಅಲೈಡ್ ಸೈನ್ಸಸ್ ಇದೆ, ಹ್ಯುಮ್ಯಾನಿಟೀಸ್ ಅಂತ ಇದೆ, B.Ed ಇದೆ. ಸೊ ಎಲ್ಲ ರೀತಿಯ ಕೋರ್ಸ್ಗಳು ಒಂದೇ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ನಮಗೆ ಸಿಗ್ತದೆ. ಸೊ ಅದೊಂದು ಅಡ್ವಾಂಟೇಜ್ ನಮ್ಮ ಕಾಲೇಜಿಂದ. ಮತ್ತು ಎಲ್ಲ ಕಾಲೇಜ್ಗಳಲ್ಲೂ ಕೂಡ ಈ ಟೀಚಿಂಗ್ ಅಂತ ಟೀಚರ್ಸ್ ಅಂತ ಏನೋ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಅವ್ರನ್ನ ತುಂಬ ಸ್ಕ್ರೂಟಿನಿ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇರೋರು, ಆ ಟೀಚಿಂಗ್ ಆ್ಯಟಿಟ್ಯೂಡು ಮತ್ತು ಆ್ಯಪ್ಟಿಟ್ಯೂಡ್ ಎರಡೂ ಇರೋರು ಅಂಥವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಹಂಗಾಗಿ ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ. ಕ್ವಾಲಿಟಿ ಆಫ್ ಎಜುಕೇಷನ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ನಮ್ಮಲ್ಲಿ ತುಂಬ ವರ್ಷದಿಂದ ಎಜುಕೇಷನ್ನ ಒಂದು ಪಾರ್ಟ್ ಆಫ್ ದ ಇವ್ರದ್ದು ಅಜೆಂಡಾ ಆಗಿರೋದ್ರಿಂದ, ಮಠದ ಅಜೆಂಡಾ ಆಗಿರೋದ್ರಿಂದ, ಯಾವುದೇ ಒಂದು ಕೋರ್ಸನ್ನು ಓಪನ್ ಮಾಡಿದ್ರು ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕೋ ತಕ್ಕನಾದ ಇನ್ಫ್ರಾಸ್ಟ್ರಕ್ಚರ್ನ ಇಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಒಂದು ಟೀಚಿಂಗ್ ಕ್ವಾಲಿಟಿ, ಇನ್ನೊಂದು ಇನ್ಫ್ರಾಸ್ಟ್ರಕ್ಚರು. ಆ್ಯಂಡ್ ದೆನ್ ಅದ್ರ ಜೊತೆಗೆ ನಮಗೆ ಇನ್ನೊಂದು ಬೇಕಾಗದ ಎಲ್ಲ ಸಪೋರ್ಟಿಂಗ್ ಕೂಡ ಸಿಗ್ತದೆ ಮಕ್ಕಳಿಗೆ. ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಎಕ್ಸ್ಪೋಜರ್ ಸಿಗ್ತದೆ. ಅದಾದಮೇಲೆ ಪ್ಲೇಸ್ಮೆಂಟ್ಸ್ ಸೆಲ್ಸ್, ಎಲ್ಲ ಕಾಲೇಜ್ಗಳಿಗೂ ಪ್ಲೇಸ್ಮೆಂಟ್ ಸೆಲ್ ಇರ್ತದೆ. ಬೇರೆ ಬೇರೆ ಎಷ್ಟೊಂದು ವಿಧದ ಕಂಪ್ನಿಗಳೇನು ಮಾಡ್ತವೆ, ನಮ್ಮಲ್ಲೇ ಬರ್ತಾರೆ ರಿಕ್ರೂಟ್ಮೆಂಟಿಗೆ ಅಂತ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ಫಾರ್ ಸ್ಟೂಡೆಂಟ್ಸ್ ಅಂತ ನನಗೆ ಅನಿಸ್ತದೆ. ನಾನು ಡಾಕ್ಟರ್ ನವೀನ್ ಅಂತ ಅಂದ್ಬಿಟ್ಟು ಸ್ಕೂಲ್ ಆಫ್ ನ್ಯಾಚುರಲ್ ಸೈನ್ಸ್ ಆದಿಚುಂಚನಗಿರಿ ಯೂನಿವರ್ಸಿಟಿಯಿಂದ.